ಮಧುಮೋಹನ್ ಅಂತ ಹೊಸ ಪರಿಚಯ. ಇದಕ್ಕೂ ಮುಂಚೆ ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಮಾಡ್ಕೊಂಡಿದ್ದೆ. ಅನಿಲ್ ಸರ್ ಮತ್ತೆ ಭುವನ್ ಅವರು ಗುರುತಿಸಿ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ನಿರ್ದೇಶನ ಮಾಡೋಂತ ಕರೆದಿದ್ದಾರೆ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಲಾಕ್ಡೌನ್ 21 ಡೇಸ್ ಸಿನಿಮಾ ಆ ಟೈಮಲ್ಲಿ ಏನೇನು ನಡೆದಿತ್ತು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡ್ತಾ ಇದೀವಿ. ಸರ್ ಕೇಳಿಸ್ತೀವಾ? ಸ್ಟಾರ್ಟಿಂಗ್ ಇಂದ ಎಲ್ಲ ಓಕೆ. ಸಿನಿಮಾ ಲಾಕ್ಡೌನ್ 21 ಡೇಸ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಲಾಕ್ಡೌನ್ ಅಲ್ಲಿ ಏನೇನು ನಡೆದಿತ್ತು, ಆಮೇಲೆ ಎಷ್ಟು ರಿಲೇಶನ್ಶಿಪ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಇದ್ರ ಬಗ್ಗೆ ಸಿನಿಮಾ ಮಾಡ್ತಾ ಇದೀವಿ. ಆಕ್ಚುಲಿ ಅಸೋಸಿಯೇಟ್ ಡೈರೆಕ್ಟರ್ ಫಸ್ಟ್ ಟೈಮ್ ಭವನ್ ಮಾಚೆ ಅವರು ಆಮೇಲೆ ನಮ್ಮ ಮಧುಮೋಹನ್ ಅವರು ಇದಕ್ಕೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ಲೀಡ್ ಕ್ಯಾರೆಕ್ಟರ್. ಇದು ಕತೆ ಬಂದ್ಬಿಟ್ಟು ಲಾಕ್ಡೌನ್ 21 ಡೇಸ್ ಬಂದ್ಬಿಟ್ಟು ಈ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಅವಾಂತರಗಳಾಯ್ತು, ಜನಗಳಿಗೆ ಏನೆಲ್ಲ ತೊಂದರೆ ಆಯ್ತು, ಆ ಟೈಮಲ್ಲಿ ಒಂದು ಪ್ರೀತಿ ಯಾವ ತರ ಹುಟ್ಟುತ್ತೆ. ಇದು ಒಂದು ಕಾಮಿಡಿ ಜಾನಲ್ಲಿ ಹೋಗೋ ಒಂದು ಫೀಲ್ ಗುಡ್ ಸಿನಿಮಾ ಇದು. ಇನ್ನು ಇದರಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಮಡ್ಜಿ ಇದ್ದಾರೆ ಮೇಡಮ್, ಪ್ರೊಡ್ಯೂಸರ್ ಮೇಡಮ್, ಇವರು ಸೆಕೆಂಡ್ ಹೀರೋಯಿನ್. ಒಂದು 12ರಿಂದ 15 ಕ್ಯಾರೆಕ್ಟರ್ ಅಲ್ಲಿ ನಡೆಯೋ ಒಂದು ಸಿನಿಮಾ. 60% ಒಂದು ಮನೇಲೆ ನಡೆಯುತ್ತೆ, ಒಂದು 40% ಔಟ್ಡೋರ್. ನನ್ನ ಮೊದಲ ಪ್ರಯತ್ನ ಆಸ್ ಎ ಆರ್ಟಿಸ್ಟ್ ಅಷ್ಟೇ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇನೆ ಚೆನ್ನಾಗಿದೆ. ನಿಮ್ಗೆಲ್ಲ ಒಂದು ಖುಷಿ ಕೊಡುವಂತ ಒಂದು ಸಿನಿಮಾ. ಲಾಕ್ಡೌನ್ ಅಲ್ಲಿ ಆಗೋ ಅವಾಂತರಗಳು, ಕೆಲವು ಜನಗಳಿಗೆ ಏನ್ ತೊಂದರೆ ಆಗುತ್ತೆ, ಅದರಲ್ಲಿ ಏನೆಲ್ಲ ನಡೆಯುತ್ತೆ, ಆ ಬೇಸ್ಡ್ ಆಗಿ ಒಂದು ಸಿನಿಮಾ. ಅದರಲ್ಲಿ ಏನೆಲ್ಲ ಆಯ್ತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ. ಅದರ ಒಳಗೆ ನಡೆದಿರುವಂತ ಹಲವಾರು ಘಟನೆಗಳಲ್ಲಿ ಕೆಲವು ಘಟನೆಗಳನ್ನ ತೆಗೆದುಕೊಂಡು ಮಾಡ್ತಿರುವಂತ ಸಿನಿಮಾ. ಮಧು ಮತ್ತೆ ಭುವನ್ ಮಾಚಯ್ಯ ನನ್ನ ಆಪ್ತ ಗೆಳೆಯರು. ಅದ್ಭುತವಾದ ಕತೆ ಮಾಡಿದ್ದಾರೆ. ಕಥೆಯನ್ನು ಬಿಚ್ಚಿಡ್ತಾ ಹೋದ್ರೆ ಅವ್ರು ನನ್ನನ್ನು ಓಡಿಸೋ ಚಾನ್ಸಸ್ ಇದೆ. ಈ ಮನುಷ್ಯ ನಾನು ನಿರ್ದೇಶಕ ಆಗಿದ್ದಾಗ ನನ್ನೊಂದಿಗೆ ಸಹ ನಿರ್ದೇಶಕ ಆಗಿದ್ದಂತಹ ಮನುಷ್ಯ. ಇವರೇನಾದ್ರೂ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ನನ್ನ ಮತ್ತು ಇವರ ನಡುವಿನ ಕಥೆನ ನಾನು ಮುಂದಿನ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ. ಆಮೇಲೆ ನಮ್ಮ ಅನ್ನದಾತರು, ಒಬ್ಬ ಮಹಿಳೆ ಒಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರುವುದು ತುಂಬಾ ಒಳ್ಳೆ ವಿಚಾರ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಂದಿನ ದಿನಗಳಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಇದರ ಒಳಗಿನ ಹಲವು ಘಟನೆಗಳನ್ನ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಅರುಣಾ ಯಾದವ್ ಅಂತ. ನನ್ಗೆ ಚಿಕ್ಕ ವಯಸ್ಸಿಂದ ಒಂದು ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಒಂದು ಆಸೆ ಇತ್ತು. ಹಾಗಾಗಿ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ ಅಷ್ಟೇ ಸರ್. ಯಾವ ತರ ಯೂಸ್ ಮಾಡ್ಕೊಂತಾರೆ ಹುಡುಗಿರು ಅನ್ನೋದು ಲಾಕ್ಡೌನ್ ಅಲ್ಲಿ ಸರ್. ಎಷ್ಟೋ ಹೆಣ್ಮಕ್ಳು ಮೋಸ ಹೋಗ್ತಾ ಇದಾರಲ್ಲ ಸರ್. ಹೌದು ಸರ್, ರಿಯಲ್ಲೇ ಸರ್. ಆ ಟೈಮಲ್ಲಿ ಏನ್ ನಡೆದಿತ್ತು ಒಂದಷ್ಟು ವಿಷಯಗಳನ್ನ ಅದನ್ನ ಇಟ್ಕೊಂಡೇ ಮಾಡ್ತಾ ಇರೋದು. ಖಂಡಿತವಾಗ್ಲೂ ವಿಭಿನ್ನವಾಗಿದೆ ಸರ್. ಯಾಕಂದ್ರೆ ಈಗ ಲಾಕ್ಡೌನ್ ಅದನ್ನ ಎಷ್ಟು ಜನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ತಮ್ಗೆ ಗೊತ್ತಿದೆ. ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲ. ಇದ್ರಲ್ಲಿ ಮೈನ್ ಹೆಣ್ಮಕ್ಳನ್ನ ಯಾವ ತರ ಯೂಸ್ ಮಾಡ್ಕೊಂತ ಇದಾರೆ ಗಂಡ್ ಮಕ್ಳು ಅನ್ನೋದನ್ನ ಅದು ಇದೆ ಮೈನ್ ಸರ್. ಅದೊಂದು ವಿಷಯ. ಆಮೇಲೆ ಒಂದಷ್ಟು ರಿಲೇಶನ್ಶಿಪ್ಗಳ ಬಗ್ಗೆ ಎಷ್ಟೋ ಜನ ಮನೆಗಳಲ್ಲೇ ಇರ್ತಾ ಇರ್ಲಿಲ್ಲ, ತಂದೆ ತಾಯಿಗಳ ಮಕ್ಕಳು, ಆಮೇಲೆ ಹೆಂಡತಿ ಜೊತೆ ಗಂಡಂದಿರು, ಇದ್ರ ಬಗ್ಗೆ ಇಟ್ಕೊಂಡೆಲ್ಲ ಮಾಡ್ತಾ ಇದ್ವಿ ಸರ್. ತಾಯಿ ಮಗನ್ ಸೆಂಟಿಮೆಂಟ್ 20 ದಿವಸ ಮೂರು ಆಯಾಮ ಇದೆ. ನಾಯಕಿದೊಂದು ಕತೆ, ಒಬ್ಬ ಲೀಡ್ ಒಂದು ಕ್ಯಾರೆಕ್ಟರ್ ಒಂದು ಕತೆ, ಅವ್ರದ್ದು ಒಂದು ಕತೆ, ಎರಡನೇ ನಾಯಕಿದ ಒಂದು ಕತೆ, ಎಲ್ಲ ಒಂದು 3-4 ಆಯಾಮಗಳಿದೆ ಕತೆ. ಎಲ್ಲ ಸೇರಿ ಒಂದಾಗೋದೇ ಸಿನಿಮಾ ಲಾಕ್ಡೌನ್ 21 ಡೇಸ್. ಒಬ್ಬೊಬ್ಬರ ಲೈಫ್ ಯಾವ ತರ ಇದೆ, ಇವರೆಲ್ಲ ಹೇಗೆ ಒಬ್ರಿಗೆ ಕೂಡ್ಕೋತಾರೆ, ಏನಕ್ಕೆ ಹಾಕ್ತಾರೆ, ಏನಾಯ್ತು ಈ ಲಾಕ್ಡೌನ್ ಅಲ್ಲಿ ಇವೆಲ್ಲ ಆಚೆ ಬರುತ್ತೆ. ಶೂಟಿಂಗ್ ಬಂದ್ಬಿಟ್ಟು ಮೈಸೂರು ಟು ಮಂಗಳೂರು ಒಂದು ಜರ್ನಿ 40%, 60% ಒಂದು ಮನೇಲಿ ನಡೆಯೋ ಒಂದು ಕತೆ ಇದು. ಲಾಕ್ಡೌನ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಇದು ಮುಂದೆ ಹೇಳ್ಬೇಕು ಅಂದ್ರೆ ಸ್ವಾರಸ್ಯ ಇರಲ್ಲ. ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇವೆಲ್ಲ ನಮ್ಗೆ ಒಳ್ಳೇದು ಸ್ವಲ್ಪ ಪಬ್ಲಿಸಿಟಿ ಕೊಡ್ಬೇಕು ಅಂತ ನಿಮ್ಮ ಹತ್ರ ಟೈಮ್ ಕೊಟ್ಟು ಕೇಳ್ಕೊತಾ ಇದ್ವಿ. ನೀವು ನಂಗೆ ನರ್ವಸ್ ಮಾಡ್ತಾ ಇದ್ರ ನೋಡ್ಬಿಟ್ಟು ಸರ್. ಸರ್ ಟೋಟಲ್ 100 ಕ್ಯಾರೆಕ್ಟರ್ ಇದೆ. ಮಂಜಣ್ಣ ಅವರು ಪ್ಲೇ ಮಾಡ್ತಾ ಇದ್ದಾರೆ ಒಂದು SI ರೋಲು, ಮಡ್ಜಿ ಒಂದು, ಇವ್ರಿಗೊಂದು 2 ಶಿಷ್ಯಂದ್ರು, ನಾನು, ಭವನ್ ಅವರು ಒಂದು ಪ್ಲೇ ಮಾಡೋದು ಇದೆ. ಆಮೇಲೆ ಲಕ್ಕಿ ರಾಮ್ ಆಗೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ಆಲ್ ಮೇಡಮ್ ನಾವು ಫಿಕ್ಸ್ 3 ಜನ ಫಿಕ್ಸ್ ಇದ್ದೀವಿ. ಮಡ್ಜಿ 18 ಡೇಸ್ 21 ಡೇಸ್ ಅಲ್ಲಿ ಕತೆ. 21 ಡೇಸ್ ಫಸ್ಟ್ ಲಾಕ್ಡೌನ್ ಅಲ್ಲಿ ಆ ಒಂದು 21 ದಿನಗಳಲ್ಲಿ ಘಟನೆ ಏನ್ ನಡೆದಿತ್ತು ಅದು ಒಂದು ಸ್ವಾರಸ್ಯಕರವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ. ಕಾಲ್ಪನಿಕ ಸರ್, ಕಾಲ್ಪನಿಕ, ಸ್ವಲ್ಪ ನೈಜ ಘಟನೆಗಳು ತಗೊಂಡಿದ್ವಿ. ಕೆಲವೊಂದು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ.
ಮೇಡಮ್ ಕೇಳಿಸ್ತಿಲ್ಲ. ಇಲ್ಲ ಅದು ಕತೆ ಬಂದು 21 ದಿನಗಳಲ್ಲಿ ನಡೆದಿರತಕ್ಕಂತ ಕತೆ. ಬಟ್ ನಮ್ಗೆ ಜರ್ನಿ ಎಲ್ಲ ಶೂಟ್ ಇರೋದ್ರಿಂದ ಆಲ್ಮೋಸ್ಟ್ ಒಂದು 60-70 ಡೇಸ್ ಶೂಟ್ ಆಗುತ್ತೆ ಸರ್. ಮೈಸೂರು, ಮಡಿಕೇರಿ, ಮಂಗಳೂರು ಆ ರೀತಿ. ಇಂಡೋರ್ ಎಲ್ಲ ಆಲ್ಮೋಸ್ಟ್ ಮೈಸೂರಲ್ಲಿ ಆಗುತ್ತೆ, ಔಟ್ಡೋರ್ ಬಂದು ಮಡಿಕೇರಿ, ಮಂಗಳೂರು ಹಾಗೆ ಟ್ರಾವೆಲ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. ಎರಡನೇ ಸಿನಿಮಾ ನಾನು ಇದು ಸಿನಿಮಾಟೋಗ್ರಾಫರ್ ಆಗಿ ಮಾಡ್ತಿರೋದು. ಫಸ್ಟ್ ಸಿನಿಮಾ ಮಾರಿಗೆ ದಾರಿ ಅಂತ ಮಾಡಿದ್ದೆ. ಫಸ್ಟ್ ಥ್ಯಾಂಕ್ಸ್ ಬಂದು ನಮ್ಮ ಡೈರೆಕ್ಟರ್ಗೆ ಹೇಳ್ತೀನಿ, ಭುವನ್ ಸರ್ಗೆ ಮತ್ತೆ ಅನಿಲ್ ಸರ್ಗೆ ಈ ಸಿನಿಮಾಗ ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ಚಿಕ್ಕ ಫೋಟೋ ಸೆಷನ್ ಇಕ್ಕಿದ್ರಿ, ಸೊ ಪೋಸ್ಟರ್ಸ್ ಎಲ್ಲ ನೋಡ್ಬೋದು. ಸೊ ಫೋಟೋ ಶೂಟ್ ಆಗಿದೆ. ಅಫಿಷಿಯಲ್ ಆಗಿ ಇನ್ನೊಂದು 15 days ಅಲ್ಲಿ ಶೂಟ್ಗೆ ಹೋಗ್ತಿದೀವಿ. ಅಂಡ್ ಪ್ರೊಡಕ್ಷನ್ ಹೌಸ್ ಬಂದು ನಮ್ಮ ಅರುಣ ಮೇಡಮ್ ಮಾಡ್ತಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಆಲ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಎಲ್ಲ ಆಗಿದೆ ಸಿನಿಮಾದು. ಆಲ್ಮೋಸ್ಟ್ ಇನ್ನು ಫ್ಲೋಗ್ ಹೋಗ್ತಿದೀವಿ. ನೆಕ್ಸ್ಟ್ ಅಪ್ಡೇಟ್ಸ್ ಕಮಿಂಗ್ ಡೇಸ್ ಅಲ್ಲಿ ಕೊಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ನಾನು ಐ ಆಮ್ ಅ ಮಾಡೆಲ್, ಡ್ಯಾನ್ಸರ್ ಅಂಡ್ ಆರ್ಟಿಸ್ಟ್. ಸೊ ಮೊದಲನೇದಾಗಿ ನಮಗೋಸ್ಕರ ಫ್ರೀ ಮಾಡ್ಕೊಂಡು ನೀವು ಇಲ್ಲಿ ಬಂದಿದ್ದೀರಲ್ಲ, ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಿಮ್ಮಿಂದಾನೇ ನಮ್ಮ ಸಿನಿಮಾ ಓಡೋದು. ಸೊ ನಿಮಗೆ ನಮ್ಮೆಲ್ಲ ಟೀಮ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸೆಕೆಂಡ್ಲಿ, ನನ್ನ ಪಾತ್ರ ಈ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ, ಆಲ್ರೆಡಿ ನನಗೆ ಗೊತ್ತಿರೋ ಟೀಮ್ಸ್. ಬಿಕಾಸ್ ನಾನು ಇದಕ್ಕೆ ಮುಂಚೆ ಕೂಡ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ. ಸೊ ನನಗೆ ಮಂಜುನಾಥ್ ಸರ್ ಕಾಲ್ ಮಾಡಿದ್ರು, ಅಂಡ್ ದೆನ್ ಗೊತ್ತಿರೋ ಟೀಮ್ ಅಂತ ಅನ್ನೋದ್ರಿಂದ ನಾನು ಒಪ್ಕೊಂಡೆ. ಸೊ ಐ ಥಿಂಕ್ ಐ ಕ್ಯಾನ್ ಪುಲ್ ಆಫ್ ದಿಸ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ನೀವ್ ಕೇಳ್ದಂಗೆ ಸುಮಾರು ಲಾಕ್ಡೌನ್ ಅಂತ ಅಂದಾಗ ಎಲ್ಲರೂ ಮಾಸ್ಕ್ ಹಾಕೊಳ್ತಾರೆ, ಕೋವಿಡ್ ಇರುತ್ತೆ, ಸ್ಯಾನಿಟೈಸರ್ ಅಂತೆಲ್ಲ ಅನ್ಕೊಳ್ತಾರೆ. ಬಟ್ ಇದ್ರಲ್ಲಿ ಐ ಥಿಂಕ್ ಸೆಂಟಿಮೆಂಟ್ ಇರುತ್ತೆ, ಲವ್ ಸ್ಟೋರಿ ಇರುತ್ತೆ, ಲೈಕ್ ತುಂಬಾ ಜಾನರ್ಸ್ ನ ನೋಡ್ಬೋದು. ಅದನ್ನ ಈಗಲೇ ಹೇಳಕ್ ಆಗಲ್ಲ, ಬಿಕಾಸ್ ಇದು ಜಸ್ಟ್ ಮುಹೂರ್ತ ಈವೆಂಟ್ ಅಷ್ಟೇ. ಸೊ ನೀವು ಇದನ್ನ ಫುಲ್ ಸ್ಟೋರಿ ನೋಡ್ಬೇಕಂದ್ರೆ ಮೇ ಬಿ ನಾವು ರಿಲೀಸ್ ಟೈಮಲ್ಲಿ ಅಥವಾ ಅವಾಗ ನಾವು ಕಂಪ್ಲೀಟ್ ಆಗಿ ಹೇಳ್ತೀವಿ. ಅಂಡ್ ಆಲ್ಸೋ ಅದೇ ಭವನ್ ಅವರಿಂದ ನನಗೆ ಟೀಮ್ ಪರಿಚಯ ಆಗಿದೆ. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದಿಸ್ ಟೀಮ್ ಟು ವರ್ಕ್. ಅಂಡ್ ಇವರು ಲೈಕ್ ಹೆಣ್ಮಗು ಆಗಿ ಬಂದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಐ ಥಿಂಕ್ ದಟ್ ಇಸ್ ವೆರಿ ವೆರಿ ಪ್ರೌಡ್. ಬಿಕಾಸ್ ಇಂಡಸ್ಟ್ರಿಯಲ್ಲಿ ಈ ತರ ಬಂದು ಮಾಡ್ತಿದ್ದಾರೆ ಅಂದ್ರೆ ಸಪೋರ್ಟ್ ಸಿಗೋದು ತುಂಬಾನೇ ಕಷ್ಟ. ಐ ಥಿಂಕ್ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಅಂಡ್ ನೀವೆಲ್ಲ ಬಂದು ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದ. ಅಂಡ್ ಡೂ ಸಪೋರ್ಟ್ ಆಗಿ. ಥ್ಯಾಂಕ್ ಯು. ಅದೇನಂದ್ರೆ ಲಾಕ್ ಡೌನ್ ಅನ್ನೋದೊಂದು ಇದು ಅಷ್ಟೇ, ಟೈಟಲ್ ಇಕ್ಕಿದೀವಿ. ಆ ಪೀರಿಯಡ್ ಅಲ್ಲಿ ಆಗೋದು ಅಂದ್ರೆ ನೀವ್ ಹೇಳ್ತಿರೋ ಕ್ವಶನ್ಗೆ ಅರ್ಥ ಆಗ್ತಿದೆ. ಆ 3 months ಏನ್ ಲಾಕ್ ಡೌನ್ ಇತ್ತು ಆ ಪೀರಿಯಡ್ ಇರಲ್ಲ. ಒಂದ್ 15 days ಅಲ್ಲಿ ಅಲ್ಲಿ ಏನಾಗುತ್ತೆ ಅನ್ನೋದು ಕತೆ ರಿವೀಲ್ ಮಾಡ್ತಾ ಹೋಗುತ್ತೆ ಸರ್. ಆ ತರ ಇರೋಂತ ಒಂದು ಕತೆ. statenews.live